ವಿಜ್ಞಾನ ವಿಭಾಗದಲ್ಲಿ ಕುಂದಾಪುರ ವಿದ್ಯಾರ್ಥಿ ಸಾಧನೆಯನ್ನು ಮಾಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 98.33% ಅನ್ನು ತೆಗೆದುಕೊಂಡು ನಿಶಾಲ್ HG ಸಾಧನೆಯನ್ನು ಮಾಡಿರುವಂತದ್ದು. ವರಸಿದ್ಧಿ ವಿನಾಯಕ PU ಕಾಲೇಜಿನ ವಿದ್ಯಾರ್ಥಿ ನಿಶಾಲ್ ಸಾಧನೆಯನ್ನು ಮಾಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ. ಅದು ಕೂಡ 98.33% ಅನ್ನು ತೆಗೆದುಕೊಂಡು ನಿಶಾಲ್ HG ಇದೀಗ ಸಾಧನೆಯನ್ನು ಮಾಡಿರುವಂತದ್ದು ವಿಜ್ಞಾನ ವಿಭಾಗದಲ್ಲಿ. ಕುಂದಾಪುರ ವಿದ್ಯಾರ್ಥಿಯವರು ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ ಎಲ್ರಿಗೂ ಕೂಡ. ವರಸಿದ್ಧಿ ವಿನಾಯಕ PU ಕಾಲೇಜಿನ ವಿದ್ಯಾರ್ಥಿ ನಿಶಾಲ್ ಇದೀಗ 98.33% ಅನ್ನು ತೆಗೆದುಕೊಂಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ. ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಆಲ್ರೆಡಿ ಕಾಲೇಜಿಂದ ಪೋಸ್ಟರ್ ಅನ್ನ ಕೂಡ ರೆಡಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೂ ಕೂಡ ಗೊತ್ತಿರುತ್ತೆ ಇವಾಗ ಕಾಲೇಜ್ ಅಂತ ಅಂದ್ರೆ ಯಾವ ವಿದ್ಯಾರ್ಥಿಗಳು ಈ ಬಾರಿ ಟಾಪಲ್ಲಿ ಬರ್ಬೋದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಇದೀಗ ಮ್ಯಾನೇಜ್ಮೆಂಟ್ ಕಡೆಯಿಂದಲೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ದಾರೆ. ಯಾವ ಯಾವ ಸಬ್ಜೆಕ್ಟ್ಗಳಲ್ಲಿ ಎಷ್ಟೆಷ್ಟು ತೆಗೆದಿದ್ದಾರೆ ಪ್ರತಿಯೊಂದನ್ನು ಹಾಕೊಂಡು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಕುಂದಾಪುರ ವಿದ್ಯಾರ್ಥಿ ಸಾಧನೆಯನ್ನ ಮಾಡಿದ್ದಾರೆ. 98.33% ಅನ್ನು ತೆಗೆದುಕೊಂಡಿರುವಂಥದ್ದು ನಿಶಾಲ್ HG. ಹಾಗಾಗಿ ಇದೀಗ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವರಸಿದ್ಧಿ ವಿನಾಯಕ PU ಕಾಲೇಜ್ ವಿದ್ಯಾರ್ಥಿ ನಿಶಾಲ್ ಉತ್ತಮವಾದಂತಹ ಅಂಕವನ್ನ ಪಡೆದುಕೊಂಡಿರುವಂಥದ್ದು 98% ಅನ್ನು ತೆಗೆದುಕೊಂಡಿದ್ದಾರೆ. ಕಾಲೇಜಿಗೂ ಕೂಡ ಕೀರ್ತಿ ಇದು. ಆಲ್ರೆಡಿ ಪೋಸ್ಟರ್ ಅನ್ನು ಕೂಡ ರೆಡಿ ಮಾಡಿ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜಿಂದ. ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಹೆಮ್ಮೆ. ಯಾಕಂತ ಅಂದ್ರೆ ಕಾಲೇಜಲ್ಲಿ ಟಾಪರ್ಸ್ ಇದ್ದಾರೆ, ಒಳ್ಳೆ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ ಅಂತ ಅಂದಾಗ ಅದಕ್ಕೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿರುವಂಥದ್ದು. ಆ ವಿದ್ಯಾರ್ಥಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೂಡ. ಜೊತೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಪೋಷಕರು ಕೂಡ ಖುಷಿಯನ್ನು ಪಡ್ತಾ ಇರ್ತಾರೆ. ಯಾಕಂತ ಅಂದರೆ ಉತ್ತಮವಾದಂಥ ರಿಸಲ್ಟ್ ಬಂದಿರೋದ್ರಿಂದ ಅವರು ಕೂಡ ಕಷ್ಟಪಟ್ಟಿರ್ತಾರೆ. ಜೊತೆಯಲ್ಲಿ ಏನಾಗುತ್ತೋ ಏನೋ ಪ್ರತಿ ಕ್ಷಣನೂ ಕೂಡ 2 ವರ್ಷ ಹೆಂಗಿರುತ್ತೆ ಅಂತ ಅಂದರೆ ಪೋಷಕರಿಗೂ ಕೂಡ ಪಾಪ ಅವ್ರು ಏನಾದರೂ ಓದ್ಕೊತಿದ್ದಾರೆ ಅಂತ ಅಂದರೆ ಅಲ್ಲಿಗೆ ಹೋಗಿ ಊಟ ಕಾಫಿ ಪ್ರತಿಯೊಂದನ್ನು ಕೂಡ ಕೊಡ್ತಾ ಇರ್ತಾರೆ. PUCನಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕಪ್ಪ, ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಪರ್ಸೆಂಟೇಜ್ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಇದೀಗ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಂಡು ಒಳ್ಳೆಯ ರಿಸಲ್ಟ್ ತೆಗೆದುಕೊಂಡಿರೋದ್ರಿಂದ ಎಲ್ಲರಿಗೂ ಕೂಡ ಇದೊಂದು ರೀತಿಯಲ್ಲಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಪೋಷಕರಿಗಂತೂ ಇದು ಒಂದು ರೀತಿಯಲ್ಲಿ ಹೆಮ್ಮೆ ಅಂತಾನೆ ಹೇಳ್ಬೋದು. ಯಾಕಂತ ಅಂದರೆ PUCನಲ್ಲಿ ಒಳ್ಳೆಯ ರಿಸಲ್ಟ್ ತೆಗೆದುಕೊಳ್ತಾರೆ ಅಂತ ಅಂದರೆ ನಮ್ಮ ಮಕ್ಕಳು ಏನೋ ಓದ್ತಿದ್ದಾರೆ, ಚೆನ್ನಾಗಿ ಓದ್ತಿದ್ದಾರೆ ಅನ್ನೋದು ಅವ್ರಿಗೂ ಕೂಡ ಬರುತ್ತೆ. ಆ ಒಂದು ಥಾಟ್ ಬಂದಂತಹ ತಕ್ಷಣ ಮುಂದೆ ಅವರ ಫ್ಯೂಚರ್ನ ಕೂಡ ಗಟ್ಟಿ ಮಾಡೋದಕ್ಕೆ ಮುಂದಾಗ್ತಾರೆ ಪೋಷಕರು ಕೂಡ. ಹಾಗಾಗಿ ಒಳ್ಳೆಯ ರಿಸಲ್ಟನ್ನು ತೆಗೆದುಕೊಳ್ತಿರೋದ್ರಿಂದ ಇದೀಗ ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಇರುವಂಥದ್ದು. ವಿಜ್ಞಾನ ವಿಭಾಗದಲ್ಲಿ ಕುಂದಾಪುರ ವಿದ್ಯಾರ್ಥಿ ಇದೀಗ ಸಾಧನೆಯನ್ನು ಮಾಡಿದ್ದಾರೆ. 98% ಅನ್ನು ತೆಗೆದುಕೊಂಡಿರುವಂಥದ್ದು ನಿಶಾಲ್ HG ತೆಗೆದುಕೊಂಡು ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲೆಡೆ ಖುಷಿಯ ವಾತಾವರಣ ನಿರ್ಮಾಣ ಆಗಿದೆ. 2026ರ PUC ರಿಸಲ್ಟ್ ಬಂದಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ವಿಜ್ಞಾನ ವಿಭಾಗದಲ್ಲಿ 98% ಅನ್ನು ತೆಗೆದುಕೊಂಡಿರುವಂಥದ್ದು ನಿಶಾಲ್ HG. ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ರಿಸಲ್ಟ್ ಸಿಕ್ಕಿರೋದ್ರಿಂದ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಅಂದರೆ 2 ವರ್ಷ ಸಾಮಾನ್ಯವಲ್ಲ ಓದೋದು. ಆ ಸಂದರ್ಭದಲ್ಲಿ ಟಾಪರ್ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಎಷ್ಟೊಂದು ಸ್ಟ್ರಗಲ್ಸ್ಗಳನ್ನು ಪಟ್ಟಿರ್ತಾರೆ. ನಿದ್ದೆ ಇರೋದಿಲ್ಲ, ಅಷ್ಟು ಡೆಡಿಕೇಶನ್ ಆಗಿ ಓದ್ತಾ ಇರ್ತಾರೆ. ಅಷ್ಟು ಸುಲಭ ಇರೋದಿಲ್ಲ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ. ಅದು PUC ಆಗಿರ್ಬೋದು, SSLC ಆಗಿರ್ಬೋದು, ಚಾಲೆಂಜ್ಗಳು ಕೂಡ ಜಾಸ್ತಿ ಇರುತ್ತೆ. ಕಾಂಪಿಟೇಟರ್ಸ್ ಇರ್ತಾರೆ, ಅವ್ರನ್ನೆಲ್ಲರನ್ನೂ ಕೂಡ ಅವರು ಕೂಡ ಚೆನ್ನಾಗಿ ಓದ್ತಿರ್ತಾರೆ. ಇನ್ನೊಂದು ಕಡೆಯಲ್ಲಿ ಇವರು ಚೆನ್ನಾಗಿ ಓದಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಪೋಷಕರು ಇಟ್ಕೊಂಡಿರುವಂತಹ ಆಸೆಗಳನ್ನು ಕೂಡ ಪೂರೈಸಬೇಕು ಮಕ್ಕಳು. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇದೀಗ PUCನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮವಾದಂಥ ರಿಸಲ್ಟನ್ನು ತೆಗೆದುಕೊಂಡು ಕಾಲೇಜಿಗೆ, ಪೋಷಕರಿಗೆ ಎಲ್ಲರಿಗೂ ಕೂಡ ಕೀರ್ತಿಯನ್ನು ತರ್ತಾ ಇರುವಂಥದ್ದು. ವರಸಿದ್ಧಿ ವಿನಾಯಕ PU ಕಾಲೇಜ್ ವಿದ್ಯಾರ್ಥಿ ನಿಶಾಲ್ ಕೂಡ ಇದೀಗ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 98% ಅನ್ನು ತೆಗೆದುಕೊಂಡು ಒಳ್ಳೆಯ ರಿಸಲ್ಟ್ ಅನ್ನು ತೆಗೆದುಕೊಂಡು ಈಗ ಡಾಕ್ಟರ್ ಮೋಹನ್ ಆಳ್ವಾ ಚೇರ್ಮನ್ ಆಗಿರುವಂತಹ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಚೇರ್ಮನ್ ಆಗಿರುವಂತವ್ರು ನಮ್ಮ ಜೊತೆ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ಹೇಗೆ ಅನಿಸ್ತಾ ಇದೆ? ದಿಶಾ ಅವರು ವಾಣಿಜ್ಯ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ.
ಬಹಳ ನಂಗೆ ಖುಷಿಯನ್ನು ಕೊಡ್ತಾ ಇದೆ. ಇದು ಅವಳು 600ರಲ್ಲಿ 600 ಮಾರ್ಕ್ ಅನ್ನು ಪಡೆದು ಇವತ್ತು ರಾಜ್ಯದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಬಂದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದರಲ್ಲಿ ಬಹಳ ಮುಖ್ಯ ಅಂಶ ಇದೆ. ಅದರಲ್ಲೂ ಏನ್ ಕೇಳಿದ್ರೆ ಆ ಹುಡುಗಿಯ ಒಂದು ಇಡೀ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್, ಒಂದು ಕ್ರೀಡಾ ಮನೋಭಾವ. ಯಾಕಂತ ಹೇಳಿದ್ರೆ ಎಕ್ಸಾಮ್ ಆಗ್ತಾ ಇರುವಾಗ 3 ಪೇಪರ್ ಮುಗಿದ ಕೂಡಲೇ ಅವಳ ತಾಯಿ ದೇವರ ಪಾದವನ್ನು ಸೇರಿಕೊಂಡ್ರು, ಸ್ವರ್ಗಸ್ಥರಾದರು. ಆ ಸಮಯದಲ್ಲಿ ಅವಳು ಬಹಳ ಧೃತಿ ಕೆಟ್ಟಳು. ಯಾಕಂದ್ರೆ ಆ ಎಕ್ಸಾಮಿನ ಸಮಯದಲ್ಲಿ, ಅಂತ ಸಮಯದಲ್ಲಿ ಕೂಡ ಅವಳನ್ನು ನಾವು ಬಹಳಷ್ಟು ಅವಳನ್ನು ಜಾಗ್ರತೆಯಲ್ಲಿ ನೋಡಿಕೊಂಡು ಧೈರ್ಯ ತುಂಬಿಸಿಕೊಂಡು ಅವಳು ನಮ್ಮ ಸುಪ್ರತೆಯಲ್ಲಿ ಇಟ್ಟುಕೊಂಡು ನಾವು ಅವಳಿಗೆ ಬಹಳ ಇದು ಮಾಡ್ತಾ ಹೋದೆವು. ಮುಂದಿನ ಎಕ್ಸಾಮ್ ನಲ್ಲೂ ಕೂಡ 3 ಎಕ್ಸಾಮ್ ನಲ್ಲೂ ಪುನಃ ಔಟ್ ಆಫ್ 100 ತೆಗೆದುಕೊಂಡ್ಳು ಅವಳು. ಅದರಲ್ಲೂ ಇಂಗ್ಲಿಷ್ ನಲ್ಲಿ ಔಟ್ ಆಫ್ 100 ತೆಗೆದು ಅಂತ ಹೇಳಿದ್ರೆ ಇದು ಬಹಳ ಅದ್ಭುತ. ಇಂಥದನ್ನು ಅವಳು ಮಾಡಿದ್ಲು. ಅದಕ್ಕಾಗಿ ನನಗೆ ಮತ್ತು ಇದು 600ಕ್ಕೆ 600 ಮಾರ್ಕಿಗಿಂತಲೂ ಇಂಥ ಸಮಯದಲ್ಲೂ ಕೂಡ ಅವಳ ತಾಯಿಯೇ ಇಂಥ ಒಂದು ಸ್ವರ್ಗಸ್ಥರಾದಾಗ ಕೂಡ ಅವಳು ಅಷ್ಟೇ ಸ್ಪಿರಿಟ್ ಅಲ್ಲಿ ತೆಗೆದುಕೊಂಡು ಆ ಎಕ್ಸಾಮ್ ಅನ್ನು ಮುಗಿಸಿ ಇಂಥ ಸಾಧನೆ ಮಾಡಿದ್ರೆ ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಒಂದು. ಎರಡನೇದ್ದು ಏನ್ ಕೇಳಿದ್ರೆ, ಇದೇ ರೀತಿಯ ಒಂದು 2023ರಲ್ಲೂ ಅನನ್ಯ ಎಂಬ ಒಂದು ಹುಡುಗಿ ಇದೇ ರೀತಿ ಇಡೀ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿ 600ಗೆ 600 ಮಾರ್ಕ್ ತೆಗೆದ ದಾಖಲೆಯನ್ನು ಕೂಡ, ಅದರಲ್ಲೂ ಇಂಗ್ಲಿಷ್ ನಲ್ಲಿ ಔಟ್ ಆಫ್ 100 ನಲ್ಲಿ 100 ಬಂದದ್ದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅದು ಅನನ್ಯನಿಗೆ ಬಂದಿತ್ತು. ಅದು ಕೂಡ ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇವತ್ತು ಇವಳ ಸಾಧನೆ ಅದ್ಭುತವಾದ ಸಾಧನೆ. ದಿಶಾಗೆ ಧೈರ್ಯ ಅನ್ಸುತ್ತೆ ಸರ್, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ದಿಶಾ ಅವ್ರು ಬರ್ತಾರೆ ಅಂತ? ಖಂಡಿತ ಅವಳನ್ನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆವು. ಆದ್ರೆ ಅವಳ ತಾಯಿಯ ಒಂದು ಇಂಥ ಒಂದು ಇದಾದಾಗ ಮಾತ್ರ ನಾವು ಸ್ವಲ್ಪ ನಾವು ಕಷ್ಟಪಡ್ಬೇಕಾಯ್ತು. ಯಾಕಂದ್ರೆ ಹೇಗೆ ಅವಳು ತೆಗೆದುಕೊಳ್ತಾಳೆ, ಹೇಗೆ ಅವಳು ಆನ್ಸರ್ ಮಾಡ್ತಾಳೆ ಎಂಬುದೇ ನಮಗೆ ಬಹಳ ಮುಖ್ಯವಾಗಿತ್ತು. ಆದ್ರೆ ಪ್ರತಿ ಸಲ ಎಕ್ಸಾಮ್ ಆಗಿ ಬಂದಾಗ ನಾವು ಕೇಳುವಾಗ, ಇಲ್ಲ ಸರ್ ನನಗೆ ಔಟ್ ಆಫ್ 100 ನಲ್ಲಿ 100 ಬರ್ತದೆ ಎಂಬುದನ್ನು ಅವಳು ಬಹಳ ಧೈರ್ಯವಾಗಿ ಹೇಳ್ತಾ ಇದ್ಲು. ಅದು ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಹೌದು. ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಒಳ್ಳೆಯ ಉತ್ತಮವಾದಂತಹ ರಿಸಲ್ಟ್ ಸಿಗ್ತಾ ಇರೋದ್ರಿಂದ ಎಲ್ಲಾ ಕಡೆನೂ ಕೂಡ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು.